Then how to use this? Now using the CSR funds for building the toilets, using the school children as the brand ambassadors of the clean city, ನೈರ್ಮಲ್ಯ ಕುರಿತು ತಿಳುವಳಿಕೆಯನ್ನ ಎಲ್ಲಾ ಶಾಲೆಯಲ್ಲಿ ಶುರು ಮಾಡುವಂತ ಕೆಲಸ ಎಲ್ಲಾ IMA ಬ್ರಾಂಚ್ಗಳಿಂದ ಎಲ್ಲಾ ಸ್ಕೂಲಲ್ಲಿ ಶುರು ಮಾಡಿದ್ರೆ ಇದೊಂದು ಅತ್ಯುತ್ತಮ ಕೆಲಸ ಆಗ್ತದೆ. ಕುಡುವ ಸರ್ ಅವರಿಗೆ ಒಂದು ದೊಡ್ಡ ಹೆಸರು ಬರ್ತಾ ಇದರಿಂದ. The reason for this is overpopulation is one of the biggest cause for this. The sanitation infrastructure were lacking because the population is growing. Sanitation infrastructure has not been improved. The existing toilets in Hubli Dharwad has been spoiled, has been demolished because of the widening roads, and the reconstruction of the toilets has not been done. In this way, we have contacted DC, Commissioner, everything and all. They are not given eye. The public are utilizing the roadside open spaces for the urination. Even early morning, we can see the building construction workers using the toilets, not using the toilets and going to the open defecation. This has caused the health crisis and failed the proper maintenance of the toilets in Sulabh Shauchalaya because of lack of water. Then this is the cultural behavior of our people will play a big role in adopting the attitude of our persons. The Swachh Bharat mission, which has started in 2014, is a utter failure. We have to make it success to stop the open defecation. Now, ಶೌಚಾಲಯ ಅಂದ್ರೆ ಅದೊಂದು ಜನರ ಮನಸ್ಥಿತಿ ಅಂತ ನಾವು ಹೇಳ್ಬೋದು. ಅದಕ್ಕೆ ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡುವಂತ ಕೆಲಸ ಸಾಧ್ಯ ಆದಷ್ಟು ಬೇಗನೆ ಶುರು ಮಾಡಬೇಕು. I think you all know the reason how it is that the fresh fecal matter will be added, will be having all viruses, bacteria. It will be transmitted. It will be transmitting the diarrheas, hepatitis and polio and all. Poor hygienic practices will have a lot of health problems. Then we have to have a statistics regarding the population, and then according to that population, we have to construct the toilets, and Sulabh Shauchalaya has to be prepared urgently, and we have to contact the DC and regularly the commissioners of the towns or the panchayat chairmen and all. Then we have to come to this. ಸಮಸ್ಯೆಗೆ ಪರಿಹಾರ ಅರಿವಿನಿಂದ ಮಾತ್ರ, ಕಡ್ಡಾಯದಿಂದ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಕಡ್ಡಾಯ ಮಾಡಿದ್ರೆ ಮಾತ್ರ ಸಾಧ್ಯನೇ ಇಲ್ಲ. ಇದಕ್ಕೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಇದರಿಂದ ಬರುವಂತ ಕಾಯಿಲೆಗಳು ಏನೇನು ಎಲ್ಲ ಇದನ್ನ ನಾವು ಮಾಡ್ಕೊಳಕ್ ಹೋಗ್ಬೇಕು. ಆಸ್ ಯು ಆಲ್ ನೋ, ಇಟ್ ಈಸ್ ಒನ್ ಆಫ್ ದಿ ಮೂಲಭೂತ ಸೌಕರ್ಯ. ಇದನ್ನ ಸರ್ಕಾರ ಕೊಡ್ಲೇಬೇಕಾಗ್ತದೆ, ಮುನ್ಸಿಪಾಲಿಟಿ ಕೊಡ್ಬೇಕಾಗ್ತದೆ, ದೆನ್ ಪಂಚಾಯತಿಗಳು ಕೊಡ್ಬೇಕಾಗ್ತದೆ. ಇದರಲ್ಲಿ ನಾವು ತಿಳಿದ ಮಟ್ಟಿಗೆ ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಅಂತ ಇದೆ. ಮೂರನ್ನು ಸರ್ಕಾರ ನೋಡ್ತಾನೆ ಇದೆ. ಅದರ ಜೊತೆ ಆರೋಗ್ಯದ ಜೊತೆನೂ ನಾವು ಮಾಡಲೇಬೇಕು. ಇದರಲ್ಲಿ ರಾಜಕಾರಣಿಗಳದ್ದು ಬಹಳ ರೋಲ್ ಇದೆ. ನಾವು ರಾಜಕಾರಣಿಗಳನ್ನ ಅಥವಾ ಶಿಕ್ಷಕರನ್ನ, NGO ಅನ್ನ, ಮಕ್ಕಳನ್ನ ಹಿಡ್ಕೊಂಡು ಇದಕ್ಕೆ ಒಂದು ಗತಿ ಕಾಣಿಸುವಂತ ಕೆಲಸವನ್ನ ಮಾಡಬೇಕು. ಈಗ ನಾವು ಎಕ್ಸೆಸ್ ಟು ಟಾಯ್ಲೆಟ್ಸ್ಗೆ ಜನರು ಒಮ್ಮೆ ಹುಡುಕ್ಲೇ ಹೋಗ್ಬೇಕಾಗತ್ತೆ. ಈಗ ಇದರಲ್ಲಿ ನಾವು ಮೊಬೈಲ್ ಟಾಯ್ಲೆಟ್ಸ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಜಾತ್ರೆ, ಸಂತೆ ಇವೆಲ್ಲ ಆದಾಗ ನಾವು ಇಲ್ಲಿ ಕರಿಯಮ್ಮನ ದೇವಸ್ಥಾನ ನವನಗರ್ನಲ್ಲಿ, ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಜಾತ್ರೆಯಲ್ಲಿ ಕೆಲವೊಮ್ಮೆ ನಾವು ಓಪನ್ ಟಾಯ್ಲೆಟ್ಸ್ ಅನ್ನ ಅವಾಯ್ಡ್ ಮಾಡೋ ಸಲುವಾಗಿ ಮೊಬೈಲ್ ಟಾಯ್ಲೆಟ್ಸ್ ಅನ್ನ ಇಟ್ವಿ. ಮೊಬೈಲ್ ಟಾಯ್ಲೆಟ್ಸ್ ಅನ್ನ ಜನಾನೇ ಯೂಸ್ ಮಾಡಲಿಲ್ಲ. ಅದ್ರ ಪಕ್ಕದಲ್ಲಿ ಗೋಡೆಗೆ ಹೋಗಿ, ಮರೆಗೆ ಹೋಗಿ ಯೂರಿನಲ್ಸ್ ಮಾಡುವಂತದ್ದು ಮಾಡಿದ್ರು. ಆಮೇಲೆ ಓಪನ್ ಡೆಫಿಕೇಶನ್ ಯಾವಾಗ ಮಾಡ್ತಾರೆ ಅಂದ್ರೆ ಲೈಟ್ ಅನ್ನ ಕೆಲವೊಂದು ಪಾರ್ಕ್ ಅಲ್ಲಿ ಹೊಡೆದು ಎಲ್ಲ ಯೂಸ್ ಮಾಡುವಂತದ್ದು ಮಾಡಿದ್ರು. ದೇವಸ್ಥಾನ ಕಟ್ತಾರೆ, ಆದ್ರೆ ಟಾಯ್ಲೆಟ್ ಕಟ್ಟುದಿಲ್ಲ. ಸ್ಪೆಷಲಿ ಎಲ್ಡರ್ಲಿ ವುಮನ್ ಅವ್ರ ಎಲ್ಡರ್ಲಿ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಮೂತ್ರದ ಸಮಸ್ಯೆ ಆದಾಗ ಮಹಿಳೆಯರು ಹೊರಗಡೆ ಹೋಗೋದನ್ನೇ ಬಿಡ್ತಾರೆ. ಪುರುಷರಾದ್ರೆ ಅಲ್ಲೇ ಚಡ್ಡಿ ಬಿಚ್ಚಿ ಮೂತ್ರ ಮಾಡುವಂಥದನ್ನ ನಾವು ಎಲ್ಲ ಎಷ್ಟೋ ಕಡೆ ನೋಡಿದೀವಿ. ದಯವಿಟ್ಟು ಸರ್ಕಾರ ಗಮನ ತರುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡ್ತಾರಂತ ಅನ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ನಾವು ತುರ್ತಾಗಿ ತಗೊಳ್ಳೇಬೇಕು. ಇದ್ರ ಕುರಿತಾಗಿ ಇನ್ನೂ ಹೇಳುವಂತ ಅಂಶಗಳಂದ್ರೆ, ಒಂದು ಅರ್ಬನ್ ವುಮನ್ ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ ಈ ಹೆಣ್ಮಕ್ಳು ಮೂತ್ರ ಬಂದ್ ಕೂಡಲೇ ಮೂತ್ರ ಮಾಡೋದೇ ಇರುವಂತಹ ರೀಸನ್ ಅಂದ್ರೆ ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟಿ ಇರುವುದಿಲ್ಲ. ಅದಕ್ಕೆ ಇನ್ಕ್ರೀಸ್ ಇನ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗಿದ್ದು
ಅಂಕಿ ಸಂಖ್ಯೆನ ಬಂತು. ಇದಕ್ಕೆ ನಮ್ಮ ಲೇಡಿ ಡಾಕ್ಟರ್ಸ್ ಇದಕ್ಕೆ ಅಂಕಿ ಸಂಖ್ಯೆಗಳನ್ನು ಕೊಡ್ಬೋದು. ಅವರು ಹೊರಗಡೆ ಹೋಗುದನ್ನೇ ಬಿಡ್ತಾರೆ ಬಹಳ ಜನ. ಒಂದಿಷ್ಟು ಜನ ಹೋದ್ರು ಮೂತ್ರ ತಡೆ ಹಿಡ್ಕೊಂಡು ಬಂದು ಆಮೇಲೆ ಬ್ಯಾಂಕ್ ಸಿಬ್ಬಂದಿ ಅವ್ರು ಇವರೆಲ್ಲ ನನ್ನ ಹತ್ರ ಕೆಲವು ಜನ ಬಂದವ್ರನ್ನ ನಾನೆಲ್ಲ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಗೆ ಜೆಂಟಮೈಸಿನ್ ಇಂಜೆಕ್ಷನ್ 6 ದಿವಸ ಕೊಟ್ಟು ರೆಸಿಸ್ಟೆಂಟ್ ಇನ್ಫೆಕ್ಷನ್ ಆಗಿದ್ದನ್ನ ನಾನು ನೋಡಿದ್ದೀನಿ. ಇದು ಒಂದು ಇಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. The new problems and the new diseases are there because of these problems only we have to tackle immediately. ಇದರ ಜೊತೆ ನಮ್ಮ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಕಂಟಾಮಿನೇಷನ್ ಆಫ್ ದಿ ಫುಡ್ಸ್ ಆಗುತ್ತೆ ಬಿಕಾಸ್ ಆಫ್ ದಿ ಫ್ಲೈಸ್. ಐ ಥಿಂಕ್ ಹೋಟೆಲ್ನಲ್ಲಿ ಅಲ್ಲೇ ಇಲ್ಲೇ ನಾವು ಸುತ್ತಮುತ್ತ ಈ ವಾತಾವರಣ ಕ್ಲೀನ್ ಇಡಕ್ಕೆ ಫುಡ್ ಸೇಫ್ಟಿ ಅಂಡ್ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ತಾನೆ ಇದೆ. ಇದರಿಂದ ಬರುವಂತ ಕಾಯಿಲೆಗಳು ಆಗಲೇ ನಾನು ಹೇಳಿದೆ, ಟೈಫಾಯ್ಡು, ಆಮೇಲೆ ಡಿಸೆಂಟ್ರೀಸು, ಡೈರಿಯಾಸು, ಕಾಲರಾ, ಹುಕರ್ಮ್ ಡಿಸೀಸು, ವೈರಲ್ ಹೆಪಟೈಟಿಸು. ದೆನ್ ಇಟ್ ಈಸ್ ಕಾಸಿಂಗ್ ದಿ ಮಾರ್ಟಾಲಿಟಿ ಅಂಡ್ ಲೋ ಎಕ್ಸ್ಪೆಕ್ಟೇಷನ್ ಆಫ್ ದಿ life also will be shortened in some cases. The proper disposal of human excreta is a must to keep the impact on the state of position of the health. Then 80% of the population in villages are not covered with toilets and all. The open defecation, if it has to be stopped, we have to have a toilets for each houses, or community toilets have to be built in association with Sulabh Savichalaya. The 50 million lives every year suffer from health related problems. I think gastrointestinal problems have become more. I think in Hubli we have now 10 gastroenterologists have entered and all are busy with treating the diseases. Now we have to have a barrier to have the sanitation like water, then flies, soil, foods, and it has to be stopped. The methods of disposal of excreta, I think we have the engineering techniques there. Now they have designed low cost toilets and all. That has to be pressurized government to have these things. I think with this, now I'll keep the discussion on with some of the queries, and they can put there some new ideas what has to be done. The only thing what I feel is to summarize, we have to educate the people and we have to pressurize the government to build the needy toilets and all. With this, I will end my talk. Thank you. ನಿತ್ವಾಲಿ ಅವರು ಬ್ರೀಫ್ ಆಗಿ ಹೇಳಿದ್ದಾರೆ. ಬಹುಶಃ ಹೇಳಿದಕ್ಕಿಂತ ಮಾಡೋದಕ್ಕೆ ಜಾಸ್ತಿ ಪ್ರಾಕ್ಟಿಕಲ್ ಮಾಡೋದು ಕೆಲಸ ಜಾಸ್ತಿ ಇದೆ. And as usual, for if we take up any project, money is the first necessity. But as it is a very essential and priority program, money will not be a constraint. If we can approach any corporate houses from their CSR fund, they will definitely donate funds. More than that, even government has its own funds for these Sulabh Savichalaya and sanitation. Definitely in every taluk panchayat, village panchayat, Jilla panchayat, and even state level, there is a funds available to be used for such projects. Only thing is they are not properly utilized as on now. So what IMA can do is, all the IMA branches including, we should first we have to motivate every branch to take up this project. Then in their vicinity, by using taluk panchayats or Jilla panchayats, they should start their town first, and slowly then we will move to other areas. So let us have this project in the towns where our IMM branches are situated. And how to implement this, we will plan out. By next week onwards, whatever programs we discussed, this should be planned out at the local IML level for implementation. Thank you. Mete avaru nimma
ಅನಿಸಿಕೆಗಳನ್ನ ಹೇಳಿ. ಮೇಟಿ ಅವ್ರು ಇದ್ದೀರಾ? ಈ ತಿಂಗಳ ನಾನು 2 ಹಳ್ಳಿಗಳಿಗೆ NSS ಕ್ಯಾಂಪ್ಗೆ ಅಂತ ಹೋಗಿದ್ದೆ. ಹೋದಾಗ ಕಾರ್ ತಗೊಂಡು ಹೋದ ತಕ್ಷಣ ಕಾರಿನ ಬೆಳಕಿಗೆ ಅಲ್ಲಿ ಊರ್ ಮುಂದಿರ್ತಕ್ಕಂಥ ಹೆಣ್ಮಕ್ಳು 2 ಕಡೆ ನಿಂತಂತವ್ರು ಎದ್ದು ನಿಂತರು. ದಟ್ ಮೀನ್ಸ್ ಸ್ಟಿಲ್ ಓಪನ್ ಡೆಫಿಕೇಶನ್ ಇಸ್ ಸ್ಟಿಲ್ ಇನ್ ಪ್ರಾಕ್ಟೀಸ್. ಬಹಳಷ್ಟು ಕಡೆ ನಿರ್ಮಲ ಕರ್ನಾಟಕ ಯೋಜನೆಯಲ್ಲಿ ಹಳ್ಳಿಗಳಿಗೆಲ್ಲ ಟಾಯ್ಲೆಟ್ ಗಳನ್ನ ಕಟ್ಟಿ ಕೊಟ್ಟಿದ್ದಾರೆ ಸರ್ಕಾರದ, ಆದ್ರ ಜನರು ಅದನ್ನು ಯೂಸ್ ಮಾಡುವಂತ ಒಂದು ಮೆಂಟಾಲಿಟಿಯಲ್ಲಿ ಇಲ್ಲ. ಅದಕ್ಕೆ ನಾವು ಹೆಚ್ಚು ಅವೇರ್ನೆಸ್ IMA ಥ್ರೂ ಮಾಡೋ ಜೊತೆಗೆ ಸರ್ಕಾರಿ ಇಲಾಖೆಯನ್ನ ಇನ್ವಾಲ್ವ್ ಮಾಡಬೇಕು. ಎಸ್ಪೆಷಲಿ ಇದು ಆರೋಗ್ಯ ಇಲಾಖೆಯಲ್ಲಿ ಹೆಲ್ತ್ ಎಜುಕೇಟರ್ಸ್, ಬ್ಲಾಕ್ ಹೆಲ್ತ್ ಎಜುಕೇಟರ್ಸ್, ಸಬ್ ಹೆಲ್ತ್ ಎಜುಕೇಟರ್ಸ್ ಅಂತ ಒಂದು ಕೆಡರ್ನವರು ಜನ ಇದ್ದಾರೆ. ಅವ್ರ ಜೊತೆಗೆ ನಾವು ಸಹಯೋಗದೊಂದಿಗೆ ನಮ್ಮ IMA ಜೊತೆಗೂಡಿ ನಾವು ಸ್ವಲ್ಪ ಅವೇರ್ನೆಸ್ ಆಕ್ಟಿವಿಟಿ ಪಬ್ಲಿಕ್ ಅಲ್ಲಿ ಇದನ್ನ ಕ್ರಿಯೇಟ್ ಮಾಡುವುದು ಅವಶ್ಯಕತೆ ಅಂತ ಅನಿಸುತ್ತೆ. ಆಮೇಲೆ ಮುನ್ಸಿಪಲ್ ಎಸ್ಪೆಷಲಿ ತಾಲೂಕ್ ಪಂಚಾಯತ್ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ತಾಲೂಕ್ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಆಫೀಸರು, ಮತ್ತೆ TMC ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿ ಇವರೆಲ್ಲರನ್ನು ಇನ್ವಾಲ್ವ್ ಮಾಡ್ಕೊಂಡು ಒಂದು ಸಭೆಯನ್ನು ಮಾಡಿ ಅವರಿಗೆ ಜಾಗೃತಿ ಮೂಡಿಸಿ, ಜನಗಳಲ್ಲಿ ಜಾಗೃತಿ ಮಾಡಿಸಿ ಈಗಾಗಲೇ ಕಟ್ಟಿರ್ತಕ್ಕಂಥ ಟಾಯ್ಲೆಟ್ ನ ಸರಿಯಾಗಿ ಉಪಯೋಗ ಮಾಡು. ಬಹಳಷ್ಟು ಜನ ಟಾಯ್ಲೆಟ್ ಇದ್ರು ಅದ್ರ ಏನೋ ಒಂದು ಸ್ಟೋರ್ ರೂಮ್ ಮಾಡಿ ಹಳೆ ಇಡ್ಲಿ ಚೀಲ ಪುಟ್ಟಿ ಚೀಲ ಇಟ್ಟು ಅವನ್ನ ಕೀಲಿ ಹಾಕಿ ಆ ಟಾಯ್ಲೆಟ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಹೊರಗಡೆ ಡೆಫಿಕೇಶನ್ ಹೋಗ್ತಾ ಇದ್ದಾರೆ. ಅದಕ್ಕೆ ಅದರ ಮಹತ್ವವನ್ನ ಆಮೇಲೆ ಗ್ರಾಮ ಪಂಚಾಯತಿಯವರು ಟಾಯ್ಲೆಟ್ ಇಲ್ಲದೆ ಇದ್ರೆ ಒಂದು ಕಾಲಕ್ಕೆ ರೂಲ್ಸ್ ಕೂಡ ತಂದಿದ್ರು, ಟಾಯ್ಲೆಟ್ ಇಲ್ಲದೆ ಇದ್ದವರು ಇಲೆಕ್ಷನ್ ನಿಂದ್ರಕ್ ಬರೋದಿಲ್ಲ ಅಂತ ಹೇಳಿ. ಅದನ್ನ ಮತ್ತೆ ಅದೇನು ಕ್ಯಾನ್ಸಲ್ ಮಾಡಿದ್ರು. ಈ ತರ ಒಂದು ಸ್ಟ್ರಿಕ್ಟ್ ಅಂತ ರೂಲ್ಸ್ ಗಳನ್ನ ತರಲಿಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನಾವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಜಾಗೃತಿ ಮೂಡಿಸುವಂತದ್ದು ಬಹಳ ಅವಶ್ಯಕತೆ. ಎಷ್ಟೋ ಜನ ಟಾಯ್ಲೆಟ್ ಇದ್ರೂ ಕೂಡ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಸೊ ಆ ಬಗ್ಗೆ ನಾವು ಜನಗಳಿಗೆ ತಿಳುವಳಿಕೆ ಮೂಡಿಸುವಂತದ್ದು ಬಹಳ ಮುಖ್ಯವಾಗಿದೆ. ಸುಲಭ ಶೌಚಾಲಯ ಫಂಡ್ಸ್ ನ ಸರಿಯಾಗಿ ಉಪಯೋಗಿಸ್ತಿಲ್ಲ, ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲ. ಮ್ಯಾಸಿವ್ ಕ್ಯಾಂಪೇನ್ ಮಾಡಿ ಸುಲಭ ಶೌಚಾಲಯ ಫಂಡ್ಸ್ ಇಂದ ಕಟ್ಬೋದು ಟಾಯ್ಲೆಟ್ಸ್ ನ. ಸ್ವಚ್ಛ ಭಾರತ್, ಸುಲಭ ಶೌಚಾಲಯ ಅಲ್ಲ, ಸ್ವಚ್ಛ ಭಾರತ್. ಅಲ್ಲ, ಮೇಡಮ್ ಹೇಳಿದಾಗೆ ಸುಲಭ ಶೌಚಾಲಯಗಳು ಇದ್ದಲ್ಲಿ ಕೂಡ ಮೇಟಿ ಅವರು ಹೇಳಿದಾಗೆ ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ದಟ್ ಈಸ್ ಬಿಕಾಸ್ ದೇ ಆರ್ ನಾಟ್ ವೆಲ್ ಮೇಂಟೈನ್. ಅಂದ್ರೆ ಅಂತ ಸ್ಮೆಲ್ ಎಲ್ಲ ಬರುವಾಗ ಅಂತ ಕಡೆ ಹೋಗಿ ಇವನ್ ಯೂರಿನ್ ಮಾಡ್ಲಿಕ್ಕೂ ಮನಸ್ಸು ಬರೋದಿಲ್ಲ. ನಾವೆಲ್ಲ ನೋಡ್ತೀವಿ, ಇವನ್ ನಾವು ಕೂಡ ಶೌಚಾಲಯಗಳು ಇದ್ರೆ ಕೂಡ ಬಿಕಾಸ್ ಆಫ್ ದಿ ಅನ್ಹೈಜಿನಿಕ್ ಕಂಡೀಷನ್ ವೆರಿ ಮೇಂಟೈನ್ ಹೋಗ್ಲಿಕ್ಕೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇದ್ದದ್ದನ್ನ ಈಗ ಸರಿಯಾಗಿ ಮೇಂಟೈನ್ ಮಾಡುವ ಹಾಗೆ ಸ್ವಲ್ಪ ಮುತುವರ್ಜಿ ನಾವು IMA ನ ತಗೊಳ್ಬೇಕಾಗ್ಬೋದು. Then we can, wherever there is no facility, having the facility. Definitely funds is not a problem. Already ಸ್ವಚ್ಛ ಭಾರತ್ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಇನಫ್ ಫಂಡ್ಸ್ ಇದೆ. ಓನ್ಲಿ ಥಿಂಗ್ ಇಸ್ ಮೇಂಟೆನೆನ್ಸ್ ಅಂಡ್ ಅಗೇನ್ ಇಲ್ಲದಲ್ಲಿ ಮಾಡೋದನ್ನ ನಾವು IMA ಅವರು ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಒಳ್ಳೇದಂತ ಕಾಣುತ್ತೆ. ಮೇಟಿ ಅವರೇ ಹೇಳಿ. ನೀವು ಹೇಳಿದ್ದು ಕರೆಕ್ಟ್. ನಾವು ಒಂದು ಸರ್ವೆಯನ್ನು ಮಾಡುದು. ಈಗ ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ ನಾನು. 12 ಹಳ್ಳಿಗಳನ್ನ ನಾವು ಮನೆಗೆ ನಮ್ಮ ಸ್ಟೂಡೆಂಟ್ಸ್ ಹೋಗಿ 5 ಕ್ವಶನ್ಗಳನ್ನ, ಅಂದ್ರೆ ಏನು ನಿಮ್ಮಲ್ಲಿ ಟಾಯ್ಲೆಟ್ ಇದೆಯಾ, ಮೊಬೈಲ್ ಫೋನ್ ಇದೆಯಾ, ಕಲರ್ ಟಿವಿ ಇದೆಯಾ, ಈ ತರ ಕ್ವಶನರಿ ಕೊಟ್ಟಿದ್ದು. ಸೊ ರಿಸಲ್ಟ್ ಅದ್ರಲ್ಲಿ ಏನ್ ಹೇಳ್ತೇವೆ, ನಮ್ಮ ಸುತ್ತಮುತ್ತ 12 ಹಳ್ಳಿಗಳಲ್ಲಿ ಸುಮಾರು 45% ಮನೆಗಳಲ್ಲಿ ಟಾಯ್ಲೆಟ್ಗಳು ಇರಲಿಲ್ಲ ಒಂದು. And color TV was there in 100% of the houses, and mobile phone was there in 99% of the houses, more than one. So ಇಲ್ಲಿ 20% of the houses ಅಲ್ಲಿ ಟಾಯ್ಲೆಟ್ ಇದ್ದಾಗಲೂ ನೀವು ಹೇಳಿದಂಗೆ ಟಾಯ್ಲೆಟ್ ಯೂಸ್ ಮಾಡ್ತಾ ಇರಲಿಲ್ಲ. ಅಂದ್ರೆ there is some cultural resistance. So definitely ಟಾಯ್ಲೆಟ್ ಗೆ ಈಗಾಗಲೇ ಸರ್ಕಾರ 15,000 ರೂಪಾಯಿ ಕೊಡ್ತಾ ಇದೆ. 15,000 ರೂಪಾಯಿನ ಟಾಯ್ಲೆಟ್ ಕಟ್ಟೋರಿಗೆ ಫ್ರೀಯಾಗಿ ಕೊಡ್ತಾ, ಅದಕ್ಕೆ ಸಾಕಾಗುತ್ತೆ. ಬಟ್ ಇಲ್ಲಿ ನಮ್ಮ ಕಲ್ಚರಲ್ ರೆಸಿಸ್ಟೆನ್ಸ್ ಇದೆ ನಮ್ಮಲ್ಲಿ. ಅದನ್ನ ಬೇಸಿಕಲಿ ಹೆಲ್ತ್ ಎಜುಕೇಶನ್ ಅಂಡ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದ್ ಕಡೆಗೆ ಬಹುಶಃ IMA ಜಾಸ್ತಿ. ಯಾಕಂದ್ರೆ ಟಾಯ್ಲೆಟ್ ಕಟ್ಟೋದನ್ನ ಗೌರ್ಮೆಂಟ್ ಜವಾಬ್ದಾರಿ ಆಗುತ್ತೆ, ನಾವು ಟಾಯ್ಲೆಟ್ ಕಟ್ಟಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಎಜುಕೇಟ್ ದ ಪೀಪಲ್ ಆಸ್ ಯು ಟೋಲ್ಡ್. ಸೊ ಹಳ್ಳಿಗಳಿಗೆ ಹೋಗಿ ಪ್ರೋಗ್ರಾಮ್ಗಳನ್ನ ಮಾಡಿ ಏನೇನ್ ಬರ್ತದೆ, ಟಾಯ್ಲೆಟ್ ಅಡ್ವಾಂಟೇಜ್ ಏನು, ನೀರ್ನ ಕುದಿಸ್ಬಿಟ್ಟು ಕುಡಿಬೇಕು. ಈಗ ಮಿನರಲ್ ವಾಟರ್ ಕುಡಿಯೋದ್ ಬೇಡ, ಅಥವಾ ಮಿನಿ ವಾಟರ್ ಸಪ್ಲೈ ಬೇಡ, ಕುದಿಸ್ಬಿಟ್ಟು ಕುಡಿಯಲ್ಲ, ಹಾಗೆ ತಂದು ಕುಡಿತಾರೆ. ಹಾಗಾಗಿ ವಾಟರ್ ಬಾರ್ನ್ ಡಿಸೀಸ್ಗಳು ಅಥವಾ ಈ ಫೀಕೋವರ್, ಡೆಫಿನೆಟ್ಲಿ ಹೆಲ್ತ್ ಎಜುಕೇಶನ್ ಇಸ್ ದಿ ಆನ್ಸರ್.
ಸರ್ ಅದಕ್ಕೆ ನಾವು ಗೌರ್ಮೆಂಟ್ ಮಷಿನರಿ ಜೊತೆಗೆ ಜಾಯಿನ್ ಮಾಡ್ಬೇಕು. ಯಾಕಂದ್ರೆ ನಾವೇ ಪ್ರತಿ IMA ಮೆಂಬರ್ಸ್ ನಾವೇ ಪ್ರತಿ ಹಳ್ಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಬಹಳ 167 ಬ್ರಾಂಚ್ ಇದೆ, 170 ಬ್ರಾಂಚ್ ಕಡೆಯಲ್ಲಿ ಕೆಲವು 170 ಜನ ಮಾಡ್ಬೋದು. ಆದ್ರೆ ಹಳ್ಳಿಗೆಲ್ಲ ಗೌರ್ಮೆಂಟ್ ಮಷಿನರಿಯಲ್ಲಿ ಬ್ಲಾಕ್ ಹೆಲ್ತ್ ಎಜುಕೇಟರ್ ಅಂತ ಪ್ರತಿ ಒಂದು ಬ್ಲಾಕ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನಲ್ಲಿ ಒಬ್ರು ಇರ್ತಾರೆ. ಅವರ ಅಂಡರ್ ಮತ್ತೆ ಸಬ್ ಹೆಲ್ತ್ ಎಜುಕೇಟರ್ಸ್ ಇದ್ದಾರೆ. ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಇದೊಂದು ವಿಶೇಷ DHO ಅಥವಾ ಇವ್ರನ್ನ ಪಬ್ಲಿಕ್ ಹೆಲ್ತ್ ಆಫೀಸರ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಇದೊಂದು ವಿಶೇಷ ಚಾಲನೆ ಕೊಡ್ಲಿಕ್ಕೆ ಮಾಡಬಹುದು. ಆಕ್ಚುಲಿ ಐಡಿಯಲಿ ನೀವು ಹೇಳಿದಾಗೆ DHO ಮತ್ತು THO ಅವರನ್ನ ಫಸ್ಟ್ ಮನವೊಲಿಸಿ, ವಿ ಹ್ಯಾವ್ ಎ ವೆರಿ ಗುಡ್ ಹೆಲ್ತ್ ಕೇರ್ ಸಿಸ್ಟಮ್ ನಾವು. ಪೆರಿಫೆರಲಿ ಆಶಾ ವರ್ಕರ್ಸ್ ಅವ್ರ ಮೇಲೆ 1000 ಪಾಪ್ಯುಲೇಷನ್ ಒಂದು ಆಶಾ ವರ್ಕರ್ಸ್ ಇರ್ತಾರೆ. 5000 ಪಾಪ್ಯುಲೇಷನ್ ಒಬ್ರು ANM ಇರ್ತಾರೆ. ಮತ್ತೆ ANM ಮೇಲೆ ದೇರ್ ಇಸ್ ಸೀನಿಯರ್ ಹೆಲ್ತ್ ಅಸಿಸ್ಟೆಂಟ್ ಮತ್ತು PHC ಡಾಕ್ಟರ್ಸ್ ಸೂಪರ್ವಿಷನ್ ಮಾಡ್ತಾರೆ. ಸೊ ನಾವು ತಾಲೂಕು ಮೆಡಿಕಲ್ ಆಫೀಸರ್ ಅಂಡ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅನ್ನ ಕಂಡು ಈ ಚೈನ್ ಅನ್ನ ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಸಮಥಿಂಗ್. ಸೊ ಸರ್, ಈ ಟಾಯ್ಲೆಟ್ ಜೊತೆಯಲ್ಲಿ ಗಾರ್ಬೇಜ್ ಡಿಸ್ಪೋಸಲ್ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದು ಫೋಟೋ ಕಳ್ಸಿದ್ರು. ಕಸ ಎಲ್ಲ ಈ ಎಂತದದು ಮ್ಯಾನ್ ಹೋಲ್ ಡ್ರೈನೇಜ್ ಅಲ್ಲಿ ತುಂಬಿ ನೀರ್ ಹರಿತಾ ಇತ್ತು. ಸೊ ಜೊತೆಯಲ್ಲಿ ಈ ಸ್ವಚ್ಛ ಅಭಿಯಾನ್ ಜೊತೆ ಗಾರ್ಬೇಜ್ ಡಿಸ್ಪೋಸಲ್, ಈಗ ಮಾಸ್ಸು ಅವೆಲ್ಲ ಎಲ್ಲ ಬಾರಿ ಎಷ್ಟಿದ್ದಾರೆ. ಇದರಿಂದ ತುಂಬಾ ಹಾನಿ ಆಗ್ತಾ ಇದೆ. ಇಟ್ಸ್ ಆಲ್ಸೋ ಮೇಜರ್ ಕಾಂಟ್ರಿಬ್ಯೂಟರ್ ಫಾರ್ ಇಲ್ ಹೆಲ್ತ್. ಮೇಡಮ್ ಹೇಳಿದ ಈ ಪ್ರಾಜೆಕ್ಟ್ ಅನ್ನ ನಾವು ಕಾರ್ಕಳದಲ್ಲಿ ತಗೊಂಡಿದ್ದೇವೆ. ಎವ್ರಿ ವೀಕೆಂಡ್ ಸಂಡೇ whole team of around 300 students and publics will join and clean all the roads of Karkala. But once yakandre aa divasa ellaru free agirtivanತ, and there are few people totally dedicated to this. Morning 6 to 9 tanaka particular roads galalli total cleaning ನೋಡ್ಕೊಳ್ತಾ ಇದ್ದಾರೆ. So in fact whole town ಅನ್ನ ಬೇರೆ ಬೇರೆ ಯೂನಿಟ್ ಗಳನ್ನ ಬೇರೆ ರೋಡ್ ಗಳನ್ನ ಬೇರೆ ಟೀಮ್ ಮಾಡಿ ಅದನ್ನ ದಿಸ್ ಹ್ಯಾಸ್ ಟು ಬಿ ಟೇಕನ್ ಇಸ್ ಎ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅನ್ನ ಗಾರ್ಬೇಜ್ ಮತ್ತು ಕ್ಲೀನ್ ಆಗಿ ಇಡುವುದನ್ನ ವಿ ಕ್ಯಾನ್ ANM ಗಳಿಗೆ ಇದು ಮಾಡುವುದಕ್ಕಿಂತ ಇಂಥ ಒಂದು ಎವ್ರಿ ಟೌನ್ ಅಲ್ಲಿ ಟೀಮ್ ಬಿಲ್ಡಪ್ ಮಾಡ್ಬೇಕು. ನಾವು ಸ್ವಚ್ಛ ಕಾರ್ಕಳ ಅಂತ ಟೀಮ್ ಬಿಲ್ಡಪ್ ಮಾಡಿದ್ದೇವೆ. ಅಂಡ್ ಎವ್ರಿ ಸಂಡೇ ದೀಸ್ around 300 people go to all the roads, and 4 people daily, and the retired people, they devote their whole time to this. This concept can be taken up everywhere, to be frank. Yes, sir. Really, sir. President, sir, what exactly you said, really very good idea, and we have to implement it everywhere also. So what actually we have to, one of the important awareness to the public, and also maintenance and cleanliness, because they have constructed a lot of toilets and all. Water facility is not there, sir. So that nuisance will be there, smell will be there, nobody will go there, and ಅದು ಹಾಳಾಗ ಹೋಗ್ಬಿಡುತ್ತೆ ಸರ್. ಒಂದೇದು. ಎರಡನೇದು ಗೌರ್ಮೆಂಟ್ ಆರ್ಗನೈಸೇಷನ್ ತಾಲೂಕಾ ಲೆವೆಲ್ನೊಳಗೆ ನೀವು ಹೇಳಿದಂಗೆ ಆಶಾ ವರ್ಕರ್ ಇಂದ ಹಿಡಿದು ತಾಲೂಕಾ ಮೆಡಿಕಲ್ ಆಫೀಸರ್ ಇರ್ತಾರೆ, ಬೇರೆ ಅವ್ರದ ಕೆಳಗಡೆ ಇರ್ತಕ್ಕಂಥವ್ರ ಜೊತೆ ನಾವು ಕೂಡಿ ಬ್ರಾಂಚ್ ಲೆವೆಲ್ನಾಗೆ ನೀವು ಹೇಳ್ದಂಗೆ ಒಂದು ಟೀಮ್ ಮಾಡ್ಕೊಂಡು ಎವ್ರಿ ಸಂಡೇ ವಿ ಕ್ಯಾನ್ give the awareness programs to all the publics, so that it can be very well implemented in all our ಒಂದು ಸಾರಿ ಈ ಪ್ರಾಜೆಕ್ಟ್ ಅನ್ನ ಊರಲ್ಲಿ ಮಾಡಿದ್ರೆ 1-2-3 ತಿಂಗಳು ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಹೋದ್ರೆ ಆಮೇಲೆ people will take that project themselves. Definitely. Yes. Sir, as far as the prevention of hello Meteore, ಹೇಳ್ರಿ. As far as the prevention of waterborne disease concerned, the one issue is toilet. Another thing, every members, every practitioner should tell his patients to boil the to wash the hands. Washing hands itself prevents nearly 40-50% of the infection. So we are not educating them. See, we 4 times if he comes in here, basis, we prescribe and send. Have you ever said you wash your hands before, after the toilet, wash your hands before taking the food, or boil the water? Some basic tips can prevent 50% of the waterborne disease. So are we really doing that? Individually also we're supposed to do.
So that Yes. well, we are also doing, but we should educate our member also to. This may look very simple and silly, but it definitely have a. No. I mean, the last week, whenever I attended 2 NSS camps, a lot of villagers were assembled. I inculcated this practice, especially with a special stress to all the villagers. So it is there. It is one of the important issues. Okay. So today, Dr. Nitali has given a very good lecture. Only thing is, we have to follow his advices and implement the things. Yes, sir. Everywhere there is a Latins and everything is there, sir. Every village has got, sir, but they are not using properly, maintaining. That is a very important, sir. Awareness statement. ಈ ವರ್ಷದ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಶುರು ಮಾಡ್ತಾರೆ. ಎಲ್ಲ ಮಾಡ್ತಿದ್ರ ಸರ್, ನೀವು ಹೋದ್ರಲ್ಲ ನಾವು ನೆಕ್ಸ್ಟ್ ಇಯರ್ ಅಧ್ಯಕ್ಷರು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಮುಂದೆ ಕೊಂಡೋಗಬೇಕು. ಮಾಡೋಣ ಸರ್, ಮಾಡೋಣ, ಡೆಫಿನೆಟ್ಲಿ. Carry forward. Yeah, definitely, sir, definitely. It's a very good project. ಅದು ಉರ್ದೋಯ್ತು, ತರ್ಸ್ಬೇಕು ಅಂತ ತಗೋಬೇಕು. ಚಾರ್ಜರ್ ಅಲ್ಲ, ಕೇಬಲ್. ಕಾಲ್ ಮಾಡ್ದೆ ಬಾ. Yes, we can conclude. Yes, sir. Yes. Thank you all for the active participation. Yes. We will conclude with this. Yes, sir. I Yes, thank yes. our President, Secretary, and the Speaker, and all the esteemed members of the Public Health Committee, and all the members of IMAKSB. Thank you all, sir. Thank you all. Thank you. Thank you. Good night. ಪ್ರೆಸಿಡೆಂಟ್ ಸರ್ 9:15 ಅಲ್ಲ? ಹೌದು, 9. ನಾನು ಇದು ಮೀಟಿಂಗ್ ಏನಾದ್ರು 9 ಜಾಸ್ತಿ ಮೆಸೇಜ್ ನೋಡಿದೆ. ಐ ಸಾ ಯುವರ್ ಮೆಸೇಜ್ ಗಿವನ್ ಮೆಸೇಜ್ 9:15. ಇನ್ನೊಂದು ಮೀಟಿಂಗ್ ಇದೆ ಸರ್ 9:15ಕ್ಕೆ. ಇನ್ನೊಂದು ಮೀಟಿಂಗ್ ಇದೆ. ಮೀಟಿಂಗ್ ಇದೆ ಸರ್. ಎಸ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.